ದೆಹಲಿಯ ಡಿಕೆಶಿ ನಿವಾಸದಿಂದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ದೆಹಲಿಯ ಸಫ್ದರ್ಜಂಗ್ ಎನ್ಕ್ಲೇವ್ನಲ್ಲಿರುವಂತಹ ನಿವಾಸದಲ್ಲಿ ಐಟಿ ಅಧಿಕಾರಿಗಳು 2 ಸೂಟ್ಕೇಸ್ ಭರ್ತಿ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಅಧಿಕಾರಿಗಳು ಈ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆ ದೆಹಲಿಯಲ್ಲಿ ಸಫ್ದರ್ಜಂಗ್ನಲ್ಲಿರುವಂತಹ ಎನ್ಕ್ಲೇವ್ನಲ್ಲಿರುವಂತಹ ಡಿಕೆಶಿ ಅವರ ಭರ್ಜರಿ ಮನೆಯಲ್ಲಿ ಸಾಕಷ್ಟು ದಾಖಲೆಗಳು ಮತ್ತೆ ನಗದು ಸಿಕ್ಕಿದೆ ಅಂತ ಈಗಾಗಲೇ ಮಾಹಿತಿಯನ್ನ ನೀಡ್ತಾ ಇದ್ವಿ. ಆ ದಾಖಲೆಗಳನ್ನ ಈಗ ಅಧಿಕಾರಿಗಳು ಕಾರಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ. ಈಗಾಗಲೇ ಐಟಿ ಅಧಿಕಾರಿಗಳು ವಿಚಾರಣೆಯ ನಿನ್ನೆಯಿಂದ ಕೂಡ ನಿರಂತರವಾಗಿ ನಡೆಸ್ತಾ ಇದ್ದು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಅವರಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಈಗ ಐಟಿ ಅಧಿಕಾರಿಗಳು ದೆಹಲಿಯ ಅವರ ನಿವಾಸದಿಂದ ತೆಗೆದುಕೊಂಡು ಹೋಗಿದ್ದಾರೆ. ಅದು ಕೂಡ ಒಂದಲ್ಲ 2 ಸೂಟ್ಕೇಸ್ ಭರ್ತಿ ದಾಖಲೆಗಳಿದ್ವು ಅನ್ನುವಂತಹ ಮಾಹಿತಿ. ದೆಹಲಿಯ ಶಿವಕುಮಾರ್ ನಿವಾಸದಿಂದ ಅಧಿಕಾರಿಗಳು ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಇನ್ನು ದೆಹಲಿಯ ಸಫ್ದರ್ಜಂಗ್ ಎನ್ಕ್ಲೇವ್ನಲ್ಲಿರುವಂತಹ ಡಿಕೆಶಿ ಅವರ ನಿವಾಸದಲ್ಲಿ ಸುಮಾರು 8.33 ಕೋಟಿಯಷ್ಟು ಹಣ ಪತ್ತೆಯಾಗಿತ್ತು. ಮಾತ್ರವಲ್ಲ ಹಲವು ಬೇನಾಮಿ ಆಸ್ತಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಕೂಡ ಸಿಕ್ಕಿದ್ವು ಅನ್ನುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಈಗ ಐಟಿ ಅಧಿಕಾರಿಗಳು ಆ ಒಂದು ದಾಖಲೆಗಳೆಲ್ಲವನ್ನು ಕೂಡ ಸಾಗಿಸ್ತಾ ಇರುವಂತಹ ದೃಶ್ಯವನ್ನು ನಾವೀಗ ನೋಡಬಹುದು. 2 ಸೂಟ್ಕೇಸ್ ಭರ್ತಿ ದಾಖಲೆಗಳು ಸಿಕ್ಕಿವೆಯಂತೆ ಡಿಕೆಶಿ ಅವರ ನಿವಾಸದಲ್ಲಿ. ಪ್ರತಿಷ್ಠಿತ ಸಫ್ದರ್ಜಂಗ್ನ ಎನ್ಕ್ಲೇವ್ನಲ್ಲಿರುವಂತಹ ಡಿಕೆಶಿ ಅವರ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ ದಾಳಿ ನಡೆಸಿದ್ರು. ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಹಲವು ದಾಖಲೆಗಳು ಪತ್ತೆಯಾಗಿವೆ. ಮಾತ್ರವಲ್ಲ ಹಣ ಕೂಡ ಪತ್ತೆಯಾಗಿದ್ದು ಲಾಕರ್ ಅಲ್ಲಿ ಸುಮಾರು 8.5 ಕೋಟಿಗೂ ಹೆಚ್ಚು ಮೌಲ್ಯದ ಹಣ ಪತ್ತೆಯಾಗಿದೆ. ಅದು ಕೂಡ 2,000 ರೂಪಾಯಿ ಮುಖಬೆಲೆಯ ನೋಟು, 500 ರೂಪಾಯಿ ಮುಖಬೆಲೆಯ ನೋಟು ಮತ್ತೆ 100 ರೂಪಾಯಿ ಮುಖಬೆಲೆಯ ನೋಟುಗಳು, ಕಂತೆ ನೋಟುಗಳು ಪತ್ತೆಯಾಗಿದ್ದು ಅವೆಲ್ಲವನ್ನೂ ಕೂಡ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಐಟಿ ಅಧಿಕಾರಿಗಳು ನಿನ್ನೆ ದೆಹಲಿಯ ಸಫ್ದರ್ಜಂಗ್ನ ಎನ್ಕ್ಲೇವ್ನಲ್ಲಿರುವಂತಹ ಡಿಕೆಶಿ ಅವರ ನಿವಾಸಕ್ಕೆ ಮಧ್ಯಾಹ್ನ ದಾಳಿ ನಡೆಸಿದ್ರು. ಆ ಸಂದರ್ಭ ಐಟಿ ಅಧಿಕಾರಿಗಳು ಹಲವಾರು ಮೊತ್ತದ ಅಂದ್ರೆ ದಾಖಲೆಗಳು ಜೊತೆಗೆ ಕೋಟಿಗಟ್ಟಲೆ ಹಣವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ ಐಟಿ ಅಧಿಕಾರಿಗಳು ನಿನ್ನೆಯಿಂದ ಕೂಡ ನಿರಂತರ ದಾಳಿ ನಡೆಸ್ತಾ ಇದ್ರು. ಅಲ್ಲಿದ್ದಂತಹ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ರು. ಈಗ ಐಟಿ ಅಧಿಕಾರಿಗಳು 2 ಸೂಟ್ಕೇಸ್ ಭರ್ತಿ ದಾಖಲೆಗಳನ್ನು ವಶಪಡಿಸಿಕೊಂಡು ಅಲ್ಲಿಂದ ತೆರಳ್ತಾ ಇರುವಂತಹ ದೃಶ್ಯ. ಡಿಕೆಶಿ ಅವರ ನಿವಾಸ ನವದೆಹಲಿಯ ಅವರ ನಿವಾಸದಿಂದ ಐಟಿ ಅಧಿಕಾರಿಗಳು ತೆರಳ್ತಾ ಇರುವಂತಹ ದೃಶ್ಯ ನಾವೀಗ ನೋಡ್ತಾ ಇರಬಹುದು. ದೆಹಲಿಯಲ್ಲಿ ಸಫ್ದರ್ಜಂಗ್ನ ಎನ್ಕ್ಲೇವ್ನಲ್ಲಿರುವಂತಹ ಡಿಕೆಶಿ ನಿವಾಸದಲ್ಲಿ ನಿನ್ನೆಯಿಂದ ಕೂಡ ನಡೆತಾ ಇದ್ದಂತಹ ಐಟಿ ದಾಳಿಯ ಹಿನ್ನೆಲೆಯಲ್ಲಿ ಈಗ ಐಟಿ ಅಧಿಕಾರಿಗಳು ಡಿಕೆಶಿ ಅವರಿಗೆ ಸೇರಿದ್ದು ಅಂತ ಹೇಳಲಾಗಿರುವಂತಹ ದಾಖಲೆಗಳನ್ನ ಈಗ ವಶಪಡಿಸಿಕೊಂಡು ಅಲ್ಲಿಂದ ತೆರಳುತ್ತಾ ಇದ್ದಾರೆ. ಇನ್ನು ಅಲ್ಲಿ ದಾಖಲೆಗಳ ಪರಿಶೀಲನೆ ಕಾರ್ಯ ನಿನ್ನೆ ರಾತ್ರಿ ಕೂಡ ಮುಂದುವರೆದಿತ್ತು. ಇನ್ನು ಅಲ್ಲಿದ್ದಂತಹ ಆಂಜನೇಯ ಅನ್ನುವಂತಹ ವ್ಯಕ್ತಿಯನ್ನ ರಹಸ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಧಿಕಾರಿಗಳು ವಿಚಾರಣೆಗೆ ಕೂಡ ಒಳಪಡಿಸಿದ್ರು. ದೆಹಲಿಯ ಸಫ್ದರ್ಜಂಗ್ನ ಡಿಕೆಶಿ ಅವರ ಪ್ರತಿಷ್ಠಿತ ನಿವಾಸದಲ್ಲಿ ನಿನ್ನೆ ರಾತ್ರಿ ಕೂಡ ಕಾರ್ಯಾಚರಣೆ ಮುಂದುವರೆದಿದ್ರು. ಇವತ್ತು ಕೂಡ ಐಟಿ ಅಧಿಕಾರಿಗಳು ಈಗ ಸಂಜೆ ತನಕ ಕೂಡ ಪರಿಶೀಲನೆಯಲ್ಲಿ ತೊಡಗಿದ್ರು. ಸುಮಾರು ದಾಖಲೆಗಳು ಸಿಕ್ಕಿವೆ ಅಂತ ಹೇಳಲಾಗಿದ್ದು 2 ಸೂಟ್ಕೇಸ್ ಭರ್ತಿ ದಾಖಲೆಗಳನ್ನ ಐಟಿ ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನಾವೀಗ ನೋಡಬಹುದು. ಡಿಕೆಶಿ ಅವರ ನಿವಾಸದಲ್ಲಿ ಅವರ ಪಾರ್ಕಿಂಗ್ ಲಾಟ್ಗೆ ಬಂದಂತಹ ಐಟಿ ಅಧಿಕಾರಿಗಳು ಕಾರಲ್ಲಿ ದಾಖಲೆಗಳನ್ನ ತುಂಬಿಸಿಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಡಿಕೆಶಿ ಅವರ ದೆಹಲಿಯ ಸಫ್ದರ್ಜಂಗ್ನ ನಿವಾಸದಲ್ಲಿ ಸಫ್ದರ್ಜಂಗ್ ಎನ್ಕ್ಲೇವ್ನಲ್ಲಿರುವಂತಹ ಡಿಕೆಶಿ ಅವರ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ನಿನ್ನೆ ದಾಳಿ ನಡೆಸಿದ್ರು. ಈ ಸಂದರ್ಭ ಹಲವು ಮಹತ್ವದ ಮಾಹಿತಿ ದಾಖಲೆಗಳು ಲಭ್ಯವಾಗಿವೆ ಅಂತ ಹೇಳಲಾಗಿದ್ದು ಅದರಲ್ಲಿ ಪ್ರಮುಖವಾಗಿ 8.5 ಕೋಟಿಗೂ ಹೆಚ್ಚಿನ ನಗದು ಪತ್ತೆಯಾಗಿದೆ ಅಂತ. ಅದರಲ್ಲಿ 8.5 ಕೋಟಿಯಲ್ಲಿ 2,000 ರೂಪಾಯಿ ಹೊಸ ನೋಟುಗಳು, 500 ರೂಪಾಯಿ ನೋಟು ಹಾಗೆ 100 ರೂಪಾಯಿ ನೋಟುಗಳು ಜೊತೆಗೆ ಒಂದಷ್ಟು ಹಳೆಯ ನೋಟುಗಳು ಕೂಡ ಪತ್ತೆಯಾಗಿದ್ವು ಅನ್ನುವಂತಹ ಮಾಹಿತಿ ಇದೆ. ಇನ್ನು ದಾಖಲೆಗಳು ಕೂಡ 2 ಸೂಟ್ಕೇಸ್ನಷ್ಟು ದಾಖಲೆಗಳೇ ಅಲ್ಲಿ ಸಿಕ್ಕಿವೆ. ಅದು ಕೂಡ ಹಲವು ಕಡೆಗಳಲ್ಲಿ ಡಿಕೆಶಿ ಅವರ ವ್ಯವಹಾರ ಏನಿತ್ತು, ಡಿಕೆಶಿ ಅವರು ಪಾರ್ಟ್ನರ್ ಆಗಿದ್ದಂಥದ್ದು, ಡಿಕೆಶಿ ಅವರು ಮಾಡಿರುವಂತಹ ಆಸ್ತಿ ಪಾಸ್ತಿ, ಒಟ್ಟಾರೆ ಅವರಿಗೆ ಸಂಬಂಧಪಟ್ಟಂತಹ ಆಸ್ತಿ ಪತ್ರಗಳ ದಾಖಲೆಗಳು ಸುಮಾರು 2 ಸೂಟ್ಕೇಸ್ನಷ್ಟು ಲಭ್ಯವಾಗಿದ್ದು ಅವೆಲ್ಲವನ್ನ ಕೂಡ ತೆಗೆದುಕೊಂಡು ಐಟಿ ಅಧಿಕಾರಿಗಳು ಈಗ ದೆಹಲಿಯ ಡಿಕೆಶಿ ಅವರ ನಿವಾಸದಿಂದ ತೆರಳುತ್ತಾ ಇರುವಂತಹ ದೃಶ್ಯ ನಾವೀಗ ನೋಡಬಹುದು. ದಾಖಲೆಗಳನ್ನ ಕಾರಲ್ಲಿ ತೆಗೆದುಕೊಂಡಂತಹ ಅಧಿಕಾರಿಗಳು ಕಾರಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ.
ಇನ್ನು ಡಿಕೆಶಿ ಅವರ ನಿವಾಸದಲ್ಲಿ ನಿನ್ನೆಯಿಂದ ಕೂಡ ಆರಂಭವಾದಂತಹ ದಾಖಲೆಗಳ ಶೋಧ ಕಾರ್ಯ ಇವತ್ತು ಸಂಜೆ ತನಕ ಕೂಡ ಮುಂದುವರಿತು. ಈಗ 2 ಸೂಟ್ ಕೇಸ್ಗಳಲ್ಲಿ ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ರೆ ಇಷ್ಟೊಂದು ದಾಖಲೆಗಳು ಏನೇನಕ್ಕೆ ಸಂಬಂಧಪಟ್ಟಿವೆ ಅನ್ನೋದರ ಬಗ್ಗೆ ಈಗ ಉತ್ತರವನ್ನ ಕೊಡಬೇಕಾಗಬಹುದು ಡಿಕೆಶಿ ಅವರು. ಅಷ್ಟು ಮಾತ್ರವಲ್ಲ, ಅಲ್ಲಿ ಸಿಕ್ಕಿರುವಂತಹ ನಗದು ಹಣದ ಪ್ರಮಾಣ ಕೂಡ 8.5 ಕೋಟಿಗೂ ಹೆಚ್ಚು. 8.5 ಕೋಟಿ ಹಣ ಅದು ಅಕ್ರಮವಾಗಿಡಲಾಗಿತ್ತಾ ಅಥವಾ ಅದಕ್ಕೆ ದಾಖಲೆಗಳಿತ್ತ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮುಂದುವರಿಯುತ್ತೆ. ಆದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ 2 ಸೂಟ್ ಕೇಸ್ ಭರ್ತಿ ದಾಖಲೆಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡು ಅಲ್ಲಿಂದ ತೆರಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ 2 ಸೂಟ್ ಕೇಸ್ ಭರ್ತಿ ದಾಖಲೆಗಳನ್ನು ವಶಪಡಿಸಿಕೊಂಡು ಅಧಿಕಾರಿಗಳು ಡಿಕೆಶಿ ಅವರ ದೆಹಲಿ ನಿವಾಸದಿಂದ ತೆರಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಪರಿಶೀಲನೆ ಆಗಿದ್ರೆ ಮುಕ್ತಾಯ ಆಯ್ತಾ? ಓಕೆ, ಧ್ವನಿ ಸ್ಪಷ್ಟ ಆಗ್ತಾ ಇಲ್ಲ. ಮತ್ತೆ ಚಂದ್ರಮೋಹನ್ ಅವರನ್ನ ಸಂಪರ್ಕಿಸ್ತೀವಿ. ಒಟ್ಟಾರೆ ಈಗ ಐಟಿ ಅಧಿಕಾರಿಗಳು ಡಿಕೆಶಿ ಅವರ ದೆಹಲಿ ನಿವಾಸದಲ್ಲಿ ದಾಳಿಯನ್ನ ಮುಂದುವರೆಸಿದ್ರು. ಆದ್ರೆ ಈಗ ದಾಳಿ ಮುಕ್ತಾಯ ಆಗಿರುವ ರೀತಿ ಕಂಡು ಬರ್ತಾ ಇದೆ. ಯಾಕಂದ್ರೆ 2 ಸೂಟ್ ಕೇಸ್ ಭರ್ತಿ ದಾಖಲೆಗಳನ್ನ ವಶಪಡಿಸಿಕೊಂಡು ಐಟಿ ಅಧಿಕಾರಿಗಳು ಡಿಕೆಶಿ ಅವರ ದೆಹಲಿ ನಿವಾಸದಿಂದ ತೆರಳ್ತಾ ಇರುವಂತಹ ದೃಶ್ಯ ನಾವೀಗ ನೋಡಬಹುದು. ಇನೋವಾ ಕಾರಲ್ಲಿ ಬಂದಿದ್ದಂತಹ ಐಟಿ ಅಧಿಕಾರಿಗಳು ಅದರಲ್ಲಿ 2 ಸೂಟ್ ಕೇಸ್ ಭರ್ತಿ ದಾಖಲೆಗಳನ್ನ ವಶಪಡಿಸಿಕೊಂಡು ತೆರಳ್ತಾ ಇದ್ದಾರೆ. ಈಗ ಮತ್ತೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಸಂಪರ್ಕ ಚಂದ್ರಮೋಹನ್, ಈಗ ದಾಖಲೆಗಳನ್ನ ವಶಪಡಿಸಿಕೊಂಡು ಅಲ್ಲಿಂದ ತೆರಳ್ತಾ ಇದ್ದಾರೆ ಅಂತಂದ್ರೆ ಅಧಿಕಾರಿಗಳ ದಾಳಿ ಮುಗೀತಾ ಹಾಗಾದ್ರೆ ದೆಹಲಿ ನಿವಾಸದಲ್ಲಿ? ಹೌದು ಸುಕನ್ಯಾ, ದೆಹಲಿಯ ಸಫ್ದರ್ಜಂಗ್ ಎನ್ಕ್ಲೇವ್ನಲ್ಲಿರುವ ಡಿಕೆ ಶಿವಕುಮಾರ್ ಅವರ 2 ಮನೆಗಳ ಮೇಲಿನ ಐಟಿ ಅಧಿಕಾರಿಗಳ ದಾಳಿ ಮತ್ತು ತಪಾಸಣಾ ಕಾರ್ಯ ಮುಗಿದಿದೆ. ಈಗ 2 ಮನೆಗಳಲ್ಲೂ ಕೂಡ ಸಾಕಷ್ಟು ದಾಖಲೆಗಳನ್ನ ಐಟಿ ಅಧಿಕಾರಿಗಳು ಸಂಗ್ರಹಿಸಿಕೊಂಡಿದ್ದಾರೆ. ಈ ಎಲ್ಲಾ ದಾಖಲೆಗಳನ್ನು ಕೂಡ 2 ಸೂಟ್ ಕೇಸು ಮತ್ತು 2 ಬ್ಯಾಗ್ಗಳಲ್ಲಿ ತುಂಬಿಕೊಂಡು ಈಗ 3 ಕಾರ್ಗಳಲ್ಲಿ ಮನೆಯಿಂದ ಐಟಿ ಅಧಿಕಾರಿಗಳು ಹೊರಗಡೆ ಹೋಗಿದ್ದಾರೆ. ಹೀಗಾಗಿ ಇವತ್ತಿಗೆ ಇಲ್ಲಿನ ದಾಳಿ ಮುಕ್ತಾಯವಾಗಿದೆ. ಇನ್ನು ಅವರ ಆಪ್ತ ಸಹಾಯಕರಾದಂತಹ ಆಂಜನೇಯ ಮತ್ತು ಕಾರ್ ಚಾಲಕ ನಾಗರಾಜನ್ ಮಾತ್ರ ಇನ್ನು ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸತಕ್ಕಂತ ಸಾಧ್ಯತೆ ಇದೆ. ಆದ್ರೆ ಡಿಕೆ ಶಿವಕುಮಾರ್ ಅವರ ಇದೇ ಮನೆಯಲ್ಲಿ ನಿನ್ನೆ ಸುಮಾರು 8.33 ಕೋಟಿಯಷ್ಟು ಹಣ ಪತ್ತೆಯಾಗಿತ್ತು. ಈ ಮನೆಯಲ್ಲಿ ಈಗ ಎಲ್ಲಾ ದಾಖಲೆಗಳನ್ನು ಕೂಡ ಸಂಗ್ರಹಿಸಿಕೊಂಡು ಅಧಿಕಾರಿಗಳು ಈ ಮನೆಯಿಂದ ಕಾರ್ನಲ್ಲಿ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ದೆಹಲಿಯ ಸಫ್ದರ್ಜಂಗ್ ಎನ್ಕ್ಲೇವ್ನ ಮನೆ ಮೇಲಿನ ದಾಳಿ ಮುಕ್ತಾಯವಾಗಿದೆ ಸುಕನ್ಯಾ. ಚಂದ್ರಮೋಹನ್, ಈಗ 2 ಸೂಟ್ ಕೇಸ್ ಭರ್ತಿ ದಾಖಲೆಗಳು ಜೊತೆಗೆ ಹಣ ಕೂಡ ಪತ್ತೆಯಾಗಿದೆ ಅಂತ ನಿನ್ನಿಂದ ಕೂಡ ಹೇಳಲಾಗ್ತಾ ಇತ್ತು. 8.5 ಕೋಟಿಗೂ ಹೆಚ್ಚು ಹಣ ಅಂತ. ಈಗ ಅದನ್ನ ಏನ್ ಮಾಡಿದ್ದಾರೆ ಅಧಿಕಾರಿಗಳಲ್ಲಿ? ಸುಕನ್ಯಾ, ಈಗ ನಿನ್ನೆ ಪತ್ತೆಯಾದಂತಹ ಹಣವನ್ನ ತಮ್ಮ ವಶದಲ್ಲೇ ತೆಗೆದುಕೊಂಡು ಅಧಿಕಾರಿಗಳು ಹೋಗಿದ್ದಾರೆ. ಈಗ ಇದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಈ ಹಣದ ಮೂಲ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಲಿದ್ದಾರೆ. ಒಂದು ವೇಳೆ ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಈ ಒಂದು ಹಣದ ಬಗ್ಗೆ ಸಮರ್ಪಕವಾದಂತಹ ಉತ್ತರವನ್ನ ಕೊಟ್ರೆ ಹಣ ಎಲ್ಲಿಂದ ಬಂತು, ಈ ಹಣವನ್ನ ತಾವು ಐಟಿ ರಿಟರ್ನ್ಸ್ ಸಲ್ಲಿಸಿದಾಗ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ತಮ್ಮ ಸಕ್ರಮ ಆದಾಯದಿಂದ ಈ ಹಣ ಬಂದಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಡಬೇಕು. ಒಂದು ವೇಳೆ ಸಕ್ರಮ ಆದಾಯದಿಂದ ಹಣ ಬಂದಿದೆ ಅಂತ ವಿವರಣೆಯನ್ನ ಕೊಟ್ರೆ ಮತ್ತು ಆ ವಿವರಣೆ ಐಟಿ ಅಧಿಕಾರಿಗಳಿಗೆ ತೃಪ್ತಿ ತಂದ್ರೆ ಆ ಹಣವನ್ನ ಡಿಕೆ ಶಿವಕುಮಾರ್ ಅವ್ರಿಗೆ ವಾಪಸ್ ಕೊಡ್ತಾರೆ. ಒಂದು ವೇಳೆ ಈ ಹಣದ ಬಗ್ಗೆ ಸರಿಯಾದಂತಹ ವಿವರಣೆಯನ್ನ ಡಿಕೆ ಶಿವಕುಮಾರ್ ಕೊಡ್ಲಿಕ್ಕೆ ವಿಫಲವಾದ್ರೆ ಆಗ ಆ ಹಣವನ್ನ ಅಧಿಕಾರಿಗಳು ದಂಡದ ರೂಪದಲ್ಲಿ ವಸೂಲು ಮಾಡ್ಕೊಳ್ಳಿಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇದೆ. 30% ರಿಂದ 50% ಕೂಡ ದಂಡವನ್ನ ರೂಪದಲ್ಲಿ ಹಣವನ್ನ ವಸೂಲು ಮಾಡ್ಕೊಳ್ಬಹುದು. ಹಾಗಾಗಿ ಈಗ ಇದ್ರ ಬಗ್ಗೆ ಡಿಕೆ ಶಿವಕುಮಾರ್ ಏನ್ ವಿವರಣೆ ಕೊಡ್ತಾರೆ ಅನ್ನೋದ್ರ ಮೇಲೆ ಈ ಹಣ ಮತ್ತೆ ಡಿಕೆ ಶಿವಕುಮಾರ್ಗೆ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಹೀಗಾಗಿ ಇದ್ರ ಬಗ್ಗೆ ಈಗ ಡಿಕೆ ಶಿವಕುಮಾರ್ ವಿವರಣೆಯನ್ನ ಕೊಡ್ಬೇಕಾಗಿದೆ ಸುಕನ್ಯಾ. ಓಕೆ, ಧನ್ಯವಾದ ಚಂದ್ರಮೋಹನ್. ಒಟ್ಟಾರೆ ದೆಹಲಿಯ ನಿವಾಸದಲ್ಲಿ ಈಗ ಐಟಿ ಅಧಿಕಾರಿಗಳ ದಾಳಿ ಮುಕ್ತಾಯ ಆಗಿದ್ದು 2 ಸೂಟ್ ಕೇಸ್ಗಳಷ್ಟು ದಾಖಲೆಗಳನ್ನ ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಹಾಗೆ ತಮ್ಮ ಜೊತೆಗೆ 2 ಸೂಟ್ ಕೇಸ್ ಭರ್ತಿ ದಾಖಲೆಗಳನ್ನ ಕೊಂಡೊಯ್ದಿದ್ದಾರೆ. ಇನ್ನು ಡಿಕೆಶಿ ಅವರ ನಿವಾಸದಲ್ಲಿ ಸಿಕ್ಕಿರುವಂತಹ ಹಣದ ಬಗ್ಗೆ ಕೂಡ ಡಿಕೆಶಿ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ಇದು ಅಕ್ರಮ ಹಣನ ಅಥವಾ ಸಕ್ರಮ ಹಣನ, ಇದಕ್ಕೆ ದಾಖಲೆಗಳು ಇದೆಯಾ, ಯಾವ ಉದ್ದೇಶಕ್ಕಾಗಿ ಇಷ್ಟೊಂದು ಮೊತ್ತದ ಹಣವನ್ನ ಮನೆಯಲ್ಲಿ ಇಟ್ಟುಕೊಳ್ಳಲಾಗಿದೆ, ಎಲ್ಲದರ ಬಗ್ಗೆ ಕೂಡ ಸೂಕ್ತ ಉತ್ತರವನ್ನ ನೀಡಿದ ನಂತರವಷ್ಟೇ ಆ ಹಣ ಡಿಕೆಶಿ ಅವರ ಪಾಲಾಗುತ್ತೆ ಅಥವಾ ಯಾವುದೇ ಆಕ್ಷನ್ ಅವರ ವಿರುದ್ಧ ತಗೊಳ್ಳದೇ ಇರಬಹುದು. ಆದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡುವಲ್ಲಿ ಡಿಕೆಶಿ ವಿಫಲರಾದ್ರೆ ಕಾನೂನಿನ ಸಂಕಷ್ಟವನ್ನ ಅವರು ಎದುರಿಸಬೇಕಾದಂತಹ ಪರಿಸ್ಥಿತಿ ಬರಬಹುದು. ಅದರಲ್ಲೂ ಕೂಡ ಇಡಿ ವಿಚಾರಣೆಯನ್ನ ಅವರು ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂತಂದ್ರೆ ಹೆಚ್ಚಿನ ಮೊತ್ತದ ಹಣವನ್ನ ಪಡ್ಕೊಂಡಿರುವಂತದ್ದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಅದರಲ್ಲೂ ಕೂಡ ಇಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರವೇಶ ಮಾಡುವಂತಹ ಒಂದು ಅಧಿಕಾರವನ್ನ ಕೂಡ ಹೊಂದಿರುತ್ತೆ. ಹೆಚ್ಚಿನ ಮೊತ್ತದ ಹಣವನ್ನ 30 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ಹಣವನ್ನ ಹೊಂದಿದ್ದೆ ಆದ್ರೆ ಇಡಿ ವಿಚಾರಣೆಗೆ ಮಧ್ಯಪ್ರವೇಶಿಸುವಂತಹ ಸಾಧ್ಯತೆ ಇರುತ್ತೆ. ಪ್ರಕರಣ ದಾಖಲಿಸಿಕೊಂಡ್ರೆ ಆಗ ಡಿಕೆಶಿಗೆ ನಿಜವಾದ ಸಂಕಷ್ಟ ಇನ್ನಷ್ಟು ಎದುರಾಗಬಹುದು ಅಂತ. ಒಟ್ಟಾರೆ ಈಗ ಡಿಕೆಶಿಗೆ ಸಂಬಂಧಪಟ್ಟಂತಹ ಹಲವು ಕಡೆಗಳಲ್ಲಿ ನಡೀತಾ ಇರುವಂತಹ
ಐಟಿ ದಾಳಿ ಒಂದೊಂದಾಗಿ ಈಗ ಮುಕ್ತಾಯ ಆಗ್ತಾ ಬರ್ತಾ ಇದ್ದು, ಸಹೋದರಿ ನಿವಾಸದಲ್ಲಿ ಐಟಿ ದಾಳಿ ಮುಕ್ತಾಯ ಆಗಿ ಈಗ ದಾಖಲೆಗಳನ್ನ 3 ಬ್ಯಾಗ್ಗಳಷ್ಟು ದಾಖಲೆಗಳನ್ನ ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಈಗ ದೆಹಲಿಯ ಸಫ್ದರ್ಜಂಗ್ ಎನ್ಕ್ಲೇವ್ನಲ್ಲಿರುವಂತಹ ಡಿಕೆಶಿ ಅವರ ನಿವಾಸದಲ್ಲೂ ಕೂಡ ಐಟಿ ದಾಳಿ ಮುಕ್ತಾಯವಾಗಿದ್ದು, ಅಲ್ಲಿ 2 ಸೂಟ್ಕೇಸ್ ಭರ್ತಿ ದಾಖಲೆಗಳನ್ನ ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡು ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ. ಇನ್ನು ಈಗ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಐಟಿ ಅಧಿಕಾರಿಗಳ ಪರಿಶೀಲನೆ ಕಾರ್ಯ ನಡೀತಾ ಇದೆ. ಇನ್ನು ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ಇನ್ನೂ ಕೂಡ ತೊಡಗಿದ್ದಾರೆ. ಅವರಿಗೆ ಸಂಬಂಧಪಟ್ಟಂತಹ ಆಪ್ತರ ಮನೆಯಲ್ಲೂ ಕೂಡ ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ತೊಡಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗುರೂಜಿ ದ್ವಾರಕನಾಥ್ ಹಾಗೆ ಡಿಕೆಶಿ ಅವರ ಆಪ್ತ ವಿನಯ್ ಕಾರ್ತಿಕ್ ಅವರನ್ನ ಈಗ ವಿಚಾರಣೆಗೆ ಒಳಪಡಿಸಿರುವಂತಹ ಐಟಿ ಅಧಿಕಾರಿಗಳು ಅಕ್ರಮ ಆಸ್ತಿಪಾಸ್ತಿ ಏನಾದರೂ ಇದೆಯಾ ಅನ್ನೋದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಅದರಲ್ಲೂ ಕೂಡ ವಿನಯ್ ಕಾರ್ತಿಕ್ನನ್ನ ರಹಸ್ಯ ಸ್ಥಳಕ್ಕೆ ಕರೆದೊಯ್ದಂತಹ ಅಧಿಕಾರಿಗಳು ಕಳೆದ 24 ಗಂಟೆಗಳಿಂದ ಕೂಡ ನಿರಂತರವಾಗಿ ವಿಚಾರಣೆಯನ್ನ ಅಜ್ಞಾತವಾಗಿ ನಡೆಸ್ತಾ ಇದ್ದಾರೆ.